ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಶಾಂತಿಗ್ರಾಮದಿಂದ ಅಜ್ಜಿ ಬಂದಿದ್ರು. ಸೊ ನಮಗೆ ಅಂತ ನೋಡಿ ಚಾಕ್ಲೇಟ್ಸ್ ಎಲ್ಲ ತಂದಿದ್ರು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಎಲ್ಲರಿಗೂ ಸೇರಿ ಶಾವ್ಗೆ ಮಾಡಿದ್ವಿ. ಶಾವ್ಗೆನ ಎಲ್ಲರೂ ತಿಂದು ನಾವು ಸೈಲೆಂಟಾಗಿ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ಆಫೀಸಲ್ಲಿ ತುಂಬ ವರ್ಕ್ ಇತ್ತು. ಅದಾದಮೇಲೆ ನಾವು ಒಂದು ರೋಡ್ ಶೋ ಇತ್ತು, ಅದಕ್ಕೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಾವು ಟ್ರಾವೆಲ್ ಮಾಡ್ತಾ ಹೋಗ್ತಾ ಇದ್ವಿ. ರೋಡ್ ಶೋ ಇದ್ದಿದ್ದು JW ಮ್ಯಾರಿಯಟಲ್ಲಿ UB ಸಿಟಿ ಹತ್ರ. ಆ್ಯಂಡ್ ಅವತ್ತು ಈವ್ನಿಂಗ್ ಇದ್ದಿದ್ದು ಮೀಟಿಂಗು. ಸೊ ಅದಕ್ಕೆ ಅಂತ ಹೋಗಿ ಅಟೆಂಡ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ವಿ, ಎಲ್ಲ ಮೆಂಬರ್ಸ್ಗೂ ಬರಲಿ ಪ್ರೋಗ್ರಾಮ್ಗೆ ಅಂತ. ನಿಧಾನಕ್ಕೆ ಎಲ್ಲ ಮೆಂಬರ್ಸು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಎಲ್ಲರೂ ರಿಜಿಸ್ಟರ್ ಆಗ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈವೆಂಟು. ಈ ಈವೆಂಟ್ ಆರ್ಗನೈಸ್ ಮಾಡಿದ ರೀಸನ್ ಏನಂದರೆ, ಅಪ್ಕಮಿಂಗ್ ಎಕ್ಸಿಬಿಷನ್ ಬಗ್ಗೆ ಡೀಟೇಲ್ಸ್ ಆಗಿ ಮೆಂಬರ್ಸ್ಗೆ ಮತ್ತು ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ಮೀಟಿಂಗ್ನ ಅರೇಂಜ್ ಮಾಡಿದ್ದಿತ್ತು. ಈವ್ನಿಂಗ್ ಈ ಮೀಟಿಂಗ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು, ಕೂಲಾಗಿ. ಆ್ಯಂಡ್ GJEPC ಟೀಮ್ ಅವರು ನನಗೆ ಆಫೀಸಲ್ಲೇ ಪರಿಚಯ ಆಗಿದ್ರು. ಈ ಈವೆಂಟ್ ನಡೆಯೋಕ್ಕಿಂತ ಮುಂಚೆಯಿಂದ ನಮ್ಮ ಆಫೀಸ್ಗೆ ಬರ್ತಾಯಿದ್ರು. ಐ ಹ್ಯಾಡ್ ಎ ರಿಯಲಿ ನೈಸ್ ಟೈಮ್ ವಿತ್ ದೆಮ್. ಅವ್ರ ಟೀಮ್ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ವಿ ವರ್ ವರ್ಕಿಂಗ್ ಟುಗೆದರ್ ಫಾರ್ ಎಕ್ಸಿಬಿಷನ್. ಆ್ಯಂಡ್ ಈ ಈವೆಂಟ್ನ ಆರ್ಗನೈಸ್ ಮಾಡಿದ ರೀಸನ್ನೇ ನಮ್ಮ ಮೆಂಬರ್ಸ್ಗೆಲ್ಲ ನೀಟಾಗಿ ಇನ್ಫಾರ್ಮೇಷನ್ ಸಿಗಲಿ, ಆ ನಾಲೆಡ್ಜ್ ಗೊತ್ತಾಗಲಿ, ಅವರು ಎಕ್ಸಿಬಿಷನ್ಗೆ ಏನಕ್ಕೆ ಅಟೆಂಡ್ ಮಾಡಬೇಕು, ಏನೇನು ರೀಸನ್ಸ್ ಅಂತ ಗೊತ್ತಾಗಲಿ ಅನ್ನೋದಕ್ಕೆ. ಪ್ಲೇಸ್ ನೋಡಿ ಎಷ್ಟು ಕೂಲಾಗಿ, ಎಷ್ಟು ಚೆನ್ನಾಗಿದೆ. ಆ ವೈಬ್ಸ್ ಎಲ್ಲ ತುಂಬ ಸಕ್ಕತ್ತಾಗಿತ್ತು. ವಿ ಹ್ಯಾಡ್ ಅ ರಿಯಲಿ ನೈಸ್ ಈವ್ನಿಂಗ್ ದಟ್ ಡೇ. ಈವೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈವೆಂಟ್ ಸ್ಟಾರ್ಟ್ ಮಾಡಿದ್ರು, ಯಾಕಂದರೆ ಎಲ್ಲ ಮೆಂಬರ್ಸ್ ಬಂದಿದ್ರು. ಸೊ ಈವ್ನಿಂಗ್ ಈವೆಂಟ್ ಸ್ಟಾರ್ಟ್ ಮಾಡಿ ಲ್ಯಾಂಪ್ನ ಲೈಟ್ ಮಾಡ್ತಾಯಿದ್ರು. ಸೊ ಈವೆಂಟ್ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ನಮ್ಮ ಆಫೀಸ್ ಪ್ರೆಸಿಡೆಂಟ್ ಅವ್ರದ್ದು ಬರ್ಡೇ ನಡೆದಿತ್ತು ರೀಸೆಂಟಾಗಿ. ಸೊ ಅದಕ್ಕೆ ಅವ್ರ ಕಡೆಯಿಂದ ನಮ್ಮ ಪ್ರೆಸಿಡೆಂಟ್ ಸರ್ಗೆ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು, ಅದು ವಿಡಿಯೋ ಇದು. ಆ್ಯಂಡ್ ನಾನು ಹೇಳಿದ್ನಲ್ಲ, ಇದೇ GJEPC ಟೀಮು. ಇವರೆಲ್ಲರ ಜೊತೆನೂ ನಾನು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಅವರು ನಂಗೆ ಹೆಲ್ಪ್ ಮಾಡಿದ್ರು, ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ಆಮೇಲೆ ಎಲ್ಲ ಇವೆಂಟ್ ಆದಮೇಲೆ ನಾನು ವೇಟ್ ಮಾಡ್ತಾ ಇದ್ದೆ. ಕ್ಯಾಬ್ ಬುಕ್ಕೇ ಆಗ್ತಿರ್ಲಿಲ್ಲ. ಹೊರಗಡೆ ನಿಂತ್ಕೊಂಡು ಇನ್ನೊಂದು ಸರಿ ಚೆಕ್ ಮಾಡಿದೆ. ಆಮೇಲೆ ನಮ್ಮ ಮೇಘಾ ಮ್ಯಾಮ್ ಹೇಳಿದ್ರು ಒಳಗಡೆನೇ ವೇಟ್ ಮಾಡು ಅಂತ. ಪಾಪ ಅಲ್ಲಿರೋರು ಎಲ್ಲರೂ ನನಗೆ ಕ್ಯಾಬ್ ಬರೋವರೆಗೂ ನನಗೋಸ್ಕರ ವೇಟ್ ಮಾಡಿ ನನ್ನ ಕಳಿಸ್ಕೊಡೋವರೆಗೂ ಅಲ್ಲೇ ನಿಂತ್ಕೊಂಡಿದ್ರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ಎಲ್ಲ ಕಡೆ ಆಕಾಶ್ ಮೂವಿ ಥಿಯೇಟರ್ಸಲ್ಲಿ ಇರೋದನ್ನ ನೋಡಿ ನನಗೆ ಟೈಮ್ ಸಿಗ್ತಿರ್ಲಿಲ್ಲ ಹೋಗೋಕ್ಕೆ. ಸೊ ಅದಕ್ಕೆ ನಾನು ಮನೇಲೇ ಕೂತ್ಕೊಂಡು ನೋಡ್ತಾ ಮಲ್ಕೊಂಡೆ. ಆ್ಯಂಡ್ ಅದರ ನೆಕ್ಸ್ಟ್ ಡೇ ಇನ್ನೊಂದು ಮೀಟಿಂಗ್ ಇತ್ತು. ಸೊ ಅದಕ್ಕೆ ನಮ್ಮ ಸೆಕ್ರೆಟ್ರಿ ಸರ್ ಮುಂದೆ ಹೋಗ್ತಾಯಿದ್ರು, ನಾನು ಫೈಲ್ಸ್ನೆಲ್ಲ ಇಟ್ಕೊಂಡು ಹಿಂದೆ ಬರ್ತಾಯಿದ್ದೆ. ನಮ್ಮ ಸರ್ ಯಾವಾಗಲೂ ಫಾಸ್ಟಾಗಿ ನಡೀತಾರೆ ಸ್ವಲ್ಪ. ಆಮೇಲೆ ನಾನು, ಮ್ಯಾಮು, ಸೆಕ್ರೆಟ್ರಿ ಸರು 3 ಜನನು ಮೀಟಿಂಗಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ವಿ. ಮೀಟಿಂಗಿಗೆ ಅಟೆಂಡ್ ಮಾಡಬೇಕು ಬೇಗ ಅಂತ ಅಂದ್ಬಿಟ್ಟು. ಆವತ್ತು ನನಗೆ ಇನ್ನೊಂದು ಅಂದರೆ ಎಲ್ಲರೂ ಕೂತ್ಕೊಂಡು ನನ್ನ ವರ್ಕ್ನ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಪ್ರೆಸಿಡೆಂಟ್ ಸರ್ ಆಗಲಿ, ಶ್ರೀನಿವಾಸ್ ಸರ್ ಆಗಲಿ, ಮೇಘಾ ಮ್ಯಾಮ್ ಆಗಲಿ, ಎಲ್ಲರೂ ದಟ್ ವಾಸ್ ಅ ವೆರಿ ನೈಸ್ ಟೈಮ್ ಐ ಹ್ಯಾಡ್. ನಂಗಲ್ಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಎವ್ರಿಬಡಿ ಲೈಕ್ಸ್ ಮೈ ವರ್ಕ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಫಾರ್ ಮೈ ವರ್ಕ್ ಆ್ಯಸ್ ವೆಲ್. ಇದು ಅಲ್ಲಿ ನಡೀತಿರೋ ಮೀಟಿಂಗ್ ಪ್ಲೇಸಲ್ಲಿ ನಾನು ಕವರ್ ಮಾಡಿರೋ ವಿಡಿಯೋ. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಒಂದು ಸ್ವಲ್ಪ ಸೂಪ್ ಕುಡಿದು
ಮೀಟಿಂಗ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡುವಾಗ ಮತ್ತೆ ನಮ್ಮ ಮೆಂಟರ್ ಸರ್ದು ಮತ್ತು ಪ್ರೆಸಿಡೆಂಟ್ ಸರ್ ಅವ್ರದ್ದು ರೀಸೆಂಟ್ ಬರ್ಡೇ ಆಗಿರೋದ್ರಿಂದ ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇಬ್ರು ಬರ್ಡೇನ ಕೇಕ್ ಕಟ್ಟಿಂಗ್ ಮೂಲಕ ಸೆಲೆಬ್ರೇಟ್ ಮಾಡಿ ಆದಮೇಲೆ ನನಗೆ ಟೈಮ್ ಇರಲಿಲ್ಲ, ನಾನು ಮನೆಗೆ ಹೋಗಬೇಕಿತ್ತು, ಊಟ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಆಫೀಸ್ ಡೈರೆಕ್ಟರ್ಸ್ ಇಬ್ಬರು ಆನ್ ದ ವೇ ನಾನು ಅಲ್ಲಿ ಹೋಗ್ತಾ ಬಿಟ್ಟು ಹೋಗ್ತೀನಿ ಓರಿಯನ್ ಮಾಲ್ ಹತ್ರ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವ್ರ ಗಾಡೀಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಅವರು ನನ್ನ ಕ್ಯಾಬ್ ಬರೋವರೆಗೂ ವೇಟ್ ಮಾಡಿ ನನ್ನ ಬಿಟ್ಟು ಹೋದರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್, ಥ್ಯಾಂಕ್ ಯು. ಆಮೇಲೆ ಅಲ್ಲಿಂದ ನಾನು ಕ್ಯಾಬ್ ಹತ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ಅವತ್ತೇ ಫಸ್ಟ್ ಟೈಮ್ ರೀಸೆಂಟಲ್ಲಿ ಮಳೆ ಬಂದಿರಲಿಲ್ಲ, ಸೋನೆ ಥರ ಮಳೆ ಬಂತು. ನಾನು ಅಂದ್ಕೊಂಡೆ ಜಾಸ್ತಿ ಮಳೆ ಬರ್ಬೋದು ಅಂತ, ಬಟ್ ಜಾಸ್ತಿ ಏನೂ ಬರಲಿಲ್ಲ, ಸ್ವಲ್ಪ ಸೋನೆ ಥರ ಮಳೆ ಬಂತು. ನೈಟ್ ಟ್ರಾವೆಲಿಂಗ್ ಮಾಡೋದೊಂಥರ ವೈಬ್ ಚೆನ್ನಾಗಿ ಅನ್ನಿಸ್ತು, ಮಳೆ ಬಂದಿದ್ದಕ್ಕೆ, ಯಾವಾಗಲೂ ಅಲ್ಲ. ಸೊ ಇಟ್ ವಾಸ್ ಅ ನೈಸ್ ಟೈಮ್, ನೈಸ್ ಕೂಲ್ ವೆದರ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು, ಮಲ್ಕೊಂಬಿಟ್ಟೆ ನಾನು. ಅದ್ರ ನೆಕ್ಸ್ಟ್ ಡೇ ಏನಂತಂದರೆ ನನಗೆ GJPC ಟೀಮ್ ಜೊತೆ ಇನ್ನೂ ತುಂಬ ಕೆಲಸ ಆಯಿತು. ಎಷ್ಟು ಕೆಲಸ ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ 8ವರೆಗೂ ತುಂಬ ಕೆಲಸ. ಅದನ್ನು ಕಂಪ್ಲೀಟ್ ಮಾಡಿದ್ವಿ. ರಿಜಿಸ್ಟ್ರೇಷನ್ಸ್ದೆಲ್ಲ ಕೆಲಸ ಆಯಿತು. ಅದ್ರ ನೆಕ್ಸ್ಟ್ ಡೇ ಯುಗಾದಿ ಹಬ್ಬ ಇತ್ತು. ಯುಗಾದಿ ಹಬ್ಬನ ಲೈಟಾಗಿ ಸೆಲೆಬ್ರೇಟ್ ಮಾಡಿ, ಅಂದರೆ ಎಲ್ಲರೂ ಹಬ್ಬ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಸೊ ನಮ್ಮ ಮನೇಲೂ ಲೈಟಾಗಿ ಸೆಲೆಬ್ರೇಟ್ ಮಾಡಿ, ಒಬ್ಬಿಟ್ಟು ಮಾಡಿ, ಹಬ್ಬ ತುಂಬ ಚೆನ್ನಾಗಾಯಿತು. ಸೊ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇನೇ ನನಗೆ ಎಕ್ಸಿಬಿಷನ್ ಇತ್ತು, ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ರೆಡಿಯಾಗಿ ಬೇಗ. ಬಿಕಾಸ್ ಫಸ್ಟ್ ಡೇ ಎಕ್ಸಿಬಿಷನ್ನಲ್ಲಿ ಇನಾಗ್ರೇಷನ್ಸ್ ಇರುತ್ತೆ, ಎಲ್ಲ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಹೋಗಲೇಬೇಕು. ಬಟ್ ಏನೇ ಮಾಡಿದ್ರೂ ಟ್ರಾಫಿಕ್ ಅನ್ನೋದು ಬೆಂಗಳೂರಲ್ಲಿ ಕಡಿಮೆ ಆಗೋದೇ ಇಲ್ಲ. somehow I reached. ಬಂದ ಮೇಲೆ ಸಿಲ್ವರ್ ಶೋಗೆ ಇದ್ದಿದ್ದ ವೇ ಮತ್ತು ಇವಾಗ ಇರೋ ವೇ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಬಗ್ಗಿಗೋಸ್ಕರ ವೇಟ್ ಮಾಡಿ ಟಯರ್ಡ್ ಆಗಿಬಿಡ್ತೀವಿ. ಯಾಕಂತಂದರೆ ಸ್ವಲ್ಪ ದೂರ ತುಂಬ ನಡಿಬೇಕಲ್ಲ, ಆ್ಯಂಡ್ ನಾವೆಲ್ಲ ಫಾರ್ಮಲ್ಸ್ ಮತ್ತು ಬ್ಲೇಸರ್ಸ್ ಎಲ್ಲ ಹಾಕ್ಕೊಂಡಿರ್ತೀವಿ. ಈ ಸಮ್ಮರಲ್ಲಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಫಸ್ಟ್ ಡೇ ಆಫ್ ಎಕ್ಸಿಬಿಷನ್ ವಾಸ್ ರಿಯಲಿ ನೈಸ್. ನೀವು ಬಗ್ಗಿ ಇಲ್ಲ ಅಂದರೂ ನಡಿಬೋದು, ಬಟ್ ಸ್ಟಿಲ್ ಅದೇ ನಾನು ಹೇಳ್ದಾಗೆ ಫಾರ್ಮಲ್ಸ್ ಮತ್ತು ಹೀಲ್ಸ್ ಎಲ್ಲ ಹಾಕ್ಕೊಂಡು ತುಂಬ ದೂರ ಜಾಸ್ತಿ ಯಾವಾಗೂ ನಡೆಯೋಕ್ಕಾಗಲ್ಲ, ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ. ಬಟ್ ನಡಿಬೋದು, ಏನಾಗಲ್ಲ. ಬಟ್ ಎವ್ರಿ ಟೈಮ್ ವಾಕ್ ಮಾಡೋದಂದರೆ ಅವಾಗ ಅಂದರೆ ಕಷ್ಟ ಆಗುತ್ತೆ ಅಷ್ಟೇ. ಇದು ಎಂಟ್ರೆನ್ಸ್ ಮತ್ತು ತುಂಬ ಚೆಕಿಂಗ್ಸ್ ಇರುತ್ತೆ. ಲೈಕ್ ಏರ್ಪೋರ್ಟಲ್ಲಿ ಹೆಂಗೆ ಚೆಕ್ ಮಾಡ್ತಾರೆ ಆ ಥರ. ಇನ್ ಕೇಸ್ ಲೈಟರ್ಸ್ ಎಲ್ಲ ಇದ್ದರೆ ಅಲ್ಲೇ ಬಿಡ್ತಾರೆ. ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಫಸ್ಟ್ ಡೇ ಆಗಿರೋದ್ರಿಂದ ಅಲ್ಲಿ ಸ್ವೀಟ್ಸ್ ಕೊಡ್ತಾಯಿದ್ರು. ದಟ್ ಈಸ್ ಹೌ ದೇ ವೆಲ್ಕಮ್ಡ್ ಎವ್ರಿಬಡಿ. ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಹಾಲ್ 4ಅಲ್ಲಿ ನಮ್ಮ ಸ್ಟಾಲ್ ಇದ್ದಿದ್ದು. ಆಮೇಲೆ ಈವೆಂಟ್ ಎಲ್ಲ ನಡೀತಿದ್ದು. ಕ್ಯಾಮ್ರಾಮ್ಯಾನ್ಸೇ ತುಂಬ ಜಾಸ್ತಿ ಜನ ಇದ್ದರು. ಅಲ್ಲಿ ವಿಡಿಯೋ ಎಲ್ಲ ಕವರ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಎಲ್ಲ ಮುಂದಕ್ಕೆ ಹೋಗಲಿಲ್ಲ. ಎನಿ ಹೌ ಅವರೇ ನನಗೆ ಕ್ಲಿಪ್ಸ್ನ ಕೊಡ್ತಾರೆ. ಆಫೀಸ್ ಪರ್ಪಸ್ಗೆ ನಾನು ಹೇಳ್ತಾ ಇರೋದು, ನಾನು ವಿಡಿಯೋ ಮಾಡೋ ಪರ್ಪಸ್ಸಿಗಲ್ಲ. ಸೊ ಇನಾಗ್ರೇಷನ್ ಎಲ್ಲ ಆಯಿತು. ಇಟ್ ವಾಸ್ ವೆರಿ ನೈಸ್. ಇನ್ಸ್ಪೈರಿಂಗ್ ಅನಿಸಿದ್ದು ಅಂತಂದರೆ ಇದರಲ್ಲಿ ಒಬ್ಬರು ವುಮೆನ್ ಇದ್ದಿದ್ದು, ಗುಂಜನ್ ಕೃಷ್ಣ ಅಂತ. ಅವರು IAS ಕಮಿಷನರ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಡೈರೆಕ್ಟರ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಾಮರ್ಸ್ ಗವರ್ನಮೆಂಟ್ ಆಫ್ ಕರ್ನಾಟಕ. ಎಸ್, ಆಫ್ ಕೋರ್ಸ್, ಅಟ್ ದ ಎಂಡ್ ಆಫ್ ದ ಡೇ ಬೀಯಿಂಗ್ ಎ ವುಮೆನ್ ಐ ವಿಲ್ ಸಪೋರ್ಟ್ ವುಮೆನ್ಸ್. ಆ್ಯಂಡ್ ಅವರು ಅಲ್ಲಿ ನಿಂತಿದ್ದವರೆಲ್ಲ ನಮ್ಮ ಜಾಬ್ ಡೈರೆಕ್ಟರ್ಸ್. ಅದಾದಮೇಲೆ ನನಗೆ ಫುಡ್ ಕೂಪನ್ಸ್ನ ಕಲೆಕ್ಟ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದರು GJPC ಟೀಮ್ ಅವರು, ನಮ್ಮ ಅಸೋಸಿಯೇಷನ್ ಅವ್ರಿಗೆಲ್ಲರಿಗೂ. ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ನಾನು ನಮ್ಮ ಸ್ಟಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ತುಂಬ ದೂರ ಇತ್ತು, ಬಿಕಾಸ್ ಸಿಲ್ವರ್ ಶೋ ನಡೆದಿದ್ದ ಎಕ್ಸಿಬಿಷನ್ಸ್ ಪ್ಲೇಸಸ್ ಬೇರೆ. ಇದು ಎಷ್ಟೊಂದು ಬೇರೆ ಇರುತ್ತೆ, ಚೇಂಜಸ್ ಇರುತ್ತೆ.
ಮೆಗಾ ಲಕ್ಕಿ ಡ್ರಾ ಅರೇಂಜ್ ಮಾಡಿದ್ರು JJAPC ಟೀಮ್ ಅವರು. ಇದು ಅಲ್ಲಿದೆ ನೋಡಿ, ಎಲ್ಲ ಕಾಸನ್ನ ಅರೇಂಜ್ ಮಾಡಿದ್ರು. ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಸೋಸಿಯೇಷನ್ ಕಡೆಯಿಂದ ಕೂಪನ್ಸ್ ಕೊಟ್ಟಿರ್ತಾರಲ್ಲ ಅದನ್ನ ತಗೊಂಡು ಹೋದ್ವಿ. ಅಲ್ಲಿಂದ ಬೇಗ ಊಟ ಮಾಡಿಕೊಂಡು ಹೊರಗಡೆ ಮೆಗಾ ಲಕ್ಕಿ ಡ್ರಾ ಹತ್ರ ಅವ್ರ ಗ್ರೂಪ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಅದ್ರ ಗ್ಲಿಮ್ಸ್ನ ಹಾಕಿದ್ದೀನಿ. ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡ್ಕೊಂಡ್ಬಂದು ಒಳಗಡೆ ಕೆಲವೊಂದು ಸ್ಟಾಲ್ಸ್ನೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಅಲ್ಲಿ ಹೋಗಬೇಕಾದ್ರೆ ಇದರಲ್ಲಿ ಎಷ್ಟೋ ನಮ್ಮ ಆಫೀಸ್ ಡೈರೆಕ್ಟರ್ಸ್ ಎಲ್ಲ ಸ್ಟಾಲ್ಸ್ ಇತ್ತು, ಅದನ್ನೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ನಮ್ಮ ವೈಸ್ ಪ್ರೆಸಿಡೆಂಟ್ ಅಶೋಕ್ ಸರ್ ಅಂತ ಇದ್ದಾರೆ, ಅವ್ರ ಸ್ಟಾಲು. ಅವ್ರ ಹತ್ರನೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾನು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅಲ್ಲೂ ಕೂಡ. ಅದಾದಮೇಲೆ ಈವ್ನಿಂಗ್ ಮೆಟ್ರೋ ಹತ್ತಿ ಬಂದ್ವಿ. ದಿಸ್ ಇಸ್ ದ ಲಕ್ಕಿ ಡ್ರಾ ಪಾಸ್ಪೋರ್ಟ್. ಅದನ್ನು ನನ್ನ ಹತ್ರ ಇತ್ತು, ಬಟ್ ನನಗೇನು ಯೂಸ್ ಆಗಲ್ಲ ಬಿಕಾಸ್ ಐ ಆಮ್ ಎಕ್ಸಿಬಿಟರ್. ದಿಸ್ ಇಸ್ ದ ಸೆಕೆಂಡ್ ಡೇ ಆಫ್ ದ ಎಕ್ಸಿಬಿಷನ್. ಮೆಟ್ರೋಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಎಕ್ಸಿಬಿಷನ್ಗೆ. ನೋಡಿ, ಸ್ಟಾರ್ಟಿಂಗ್ಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲ ಸ್ಟಿಕರ್ಸ್ನ ಅಂಟಿಸಿದ್ರು ಮೆಟ್ರೋಗೆ. ಮೆಟ್ರೋ ಅಲ್ಲಿ ಆ ಹುಡ್ಗನ ಅಮ್ಮ ಅವ್ನ ಫೋಟೋಸ್ ತೆಗಿತಿದ್ರು ಅನ್ನೋದನ್ನ ನೋಡಿ ಆ ಹುಡ್ಗಿನೂ ನನಗೂ ಫೋಟೋಸ್ ತೆಗೀರಿ ಅಂತ ಅವ್ರ ಅಮ್ಮಂಗೆ ಕೇಳಿ ಇಬ್ಬರು ಅಮ್ಮಂದಿರು ಅವ್ರ ಮಕ್ಳ ಫೋಟೋಸ್ ತೆಗಿತಾ ಇದ್ರು. ಅದ್ರ ಗ್ಲಿಮ್ಸ್ನ ನಾನು ಹಾಕಿರೋದು. ಆಮೇಲೆ ಲಂಚ್ ಬ್ರೇಕ್ ಇನ್ನೇನು ಬಂತು. ಸೊ ಅದಕ್ಕೋಸ್ಕರ ಏನೇನು ಫುಡ್ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶಾರ್ಟ್ ಗ್ಲಿಮ್ಸ್ನ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಎಷ್ಟೇ ಫುಡ್ ಇದ್ರೂ ಬಟ್ ಮನಿ ಫುಡ್ ಥರ ಯಾವುದೂ ಇರಲ್ಲ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಏನು ಮಾಡೋಕ್ಕಾಗಲ್ಲ, ಬಟ್ ದಿಸ್ ವಾಸ್ ಬೆಸ್ಟ್. ಅಟ್ಲೀಸ್ಟ್ ನಮಗೆ ಕೂಪನ್ಸ್ ಇತ್ತು, ನಮಗೆ ಈ ಥರ ಫುಡ್ ಇತ್ತು. ಬಟ್ ಕೂಪನ್ಸ್ ಇಲ್ಲದೆ ಇರೋರಿಗೆ ಈ ಥರ ಹೊರಗಡೆ ಅವ್ರಿಗೇನು ಬೇಕು ಅದನ್ನು ಬೈ ಮಾಡಿ ತಗೋಬೇಕು. ಬಟ್ ಏನೇ ಹೇಳಿದ್ರು ಎಕ್ಸಿಬಿಷನ್ಸಲ್ಲಿ ಫುಡ್ಸ್ ಚೆನ್ನಾಗಿರಲ್ಲ. ಕಾಂಟ್ ಹೆಲ್ಪ್, ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಟಯರ್ಡ್ ಆಗಿಬಿಟ್ಟಿರ್ತಾರೆ ಎಕ್ಸಿಬಿಷನಲ್ಲಿ ಎಲ್ಲರೂ ಓಡಾಡಿ 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 ಸ್ಟಾಲಿಂದ ಸ್ಟಾಲ್ಗೆ. ಆ್ಯಂಡ್ ಸೆಕೆಂಡ್ ಡೇ ನಾನು ಸ್ವಲ್ಪ ಬೇಗ ಹೋದೆ ಬಿಕಾಸ್ ನನ್ನ ಫ್ರೆಂಡ್ ಪಾಪುದು ಒಂದು ಫಂಕ್ಷನ್ ಇತ್ತು. ಅದಕ್ಕೋಸ್ಕರ ನಾನು ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಬೇಗ ಬಂದೆ ಈವ್ನಿಂಗು. ಅವತ್ತು ಸಂಡೇ ಆಗಿರೋದ್ರಿಂದ ಅವರು ಫಂಕ್ಷನ್ ಇಟ್ಕೊಂಡಿದ್ದು. ನಾನು ಅದಕ್ಕೆ ಬೇಗ ಹೊರಡೋಣ ಅಂತ ಹೊರಟಿದ್ದು. ಅವತ್ತಿನ ಡೇ ಫುಲ್ ಬ್ಯುಸಿ ಆಗಿತ್ತು. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಅ ಬ್ಯುಸಿ ಡೇ. ನೋಡಿ, ಈ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ನಾನು ಫಂಕ್ಷನ್ನ ಮುಗಿಸ್ಕೊಂಡು ಫಂಕ್ಷನ್ ಫುಡ್ ಇದು ಅವತ್ತು ಊಟ ಮಾಡಿಕೊಂಡು ಇದೇನಂತ ಅಂದರೆ ಅಮ್ಮ, ಸುಮಕ್ಕ, ಸವಿತಾ ಆಂಟಿ 3 ಜನನೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಕೇಳಿದ್ರು. ಅದಕ್ಕೋಸ್ಕರ ಅವ್ರು 3 ಜನನ ಕರ್ಕೊಂಡು ನಾನು ಫಂಕ್ಷನ್ ಆದಮೇಲೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು 7. ಬಟ್ ಆಮೇಲೆ ನಾವು ಆಟೋದಲ್ಲಿ ಹಿಂದೆ ಕೂತ್ಕೊಂಡು ಹೊರಟ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಸೆಕೆಂಡ್ ಡೇ ಆಫ್ ದ ಎಕ್ಸಿಬಿಷನ್ ಈವ್ನಿಂಗ್ ಇದು. ಅದಕ್ಕೆ ನಾನು ಹೇಳಿದ್ದು ತುಂಬ ಬ್ಯುಸಿ ಡೇ ಅವತ್ತು, ಮತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ಅಂತ. ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಇದು ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಅಂತ, ಮಾಗಡಿ ಮೇನ್ ರೋಡ್ ನಿಯರ್ ತಾವರೆಕೆರೆ, ಹೊನ್ನಾಗನ ಹಟ್ಟಿ ಅಂತ ಇದೆ, ಬೆಂಗಳೂರಲ್ಲಿರೋದು. ನೀವು ಯಾವಾಗಾದರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ ಪ್ಲೇಸು. ಆ್ಯಂಡ್ ಮಂತ್ರಾಲಯ ವೈಬ್ಸ್ ಅಫ್ಕೋರ್ಸ್ ಇರುತ್ತೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು. ಇದು ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಸೊ ಅದಕ್ಕೆ ಸ್ವಲ್ಪ ಹಂಗಿರೋದು ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ. ನೀವು ಎಲ್ಲ ಒಂದ್ಸರಿ ಯಾವಾಗಾದರೂ ಫ್ರೀ ಇದ್ದಾಗ ಹೋಗಿ ಬನ್ನಿ. ನಾನು ಆಫೀಸ್ ಡ್ರೆಸ್ಸಲ್ಲೇ ಹೋದೆ, ಟೈಮ್ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನೋಡಿ, ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಇದು ಆ್ಯಕ್ಚುಲಿ ಸುಮಕ್ಕಂಗೆ ಗೊತ್ತಿರೋ ಫ್ರೆಂಡ್ ಯಾರೋ ಹೇಳಿದ್ದು ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ರು ಅಂತ ನಮಗೂ ಅವ್ರು ಹೇಳಿ ಕರ್ಕೊಂಬಂದಿದ್ದು. ಒಳಗಡೆ ಎಲ್ಲ ನೋಡಿ ತುಂಬ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕಾಯಿಗಳು ಕಟ್ಟಿದ್ದಾರೆ ನೋಡಿ, ಅಲ್ಲೆಲ್ಲ ಸೈಡಲ್ಲಿ ನೋಡಿ, ಸುತ್ತ ಆ ಕಡೆ ಈ ಕಡೆ ಅಂತ ಎಲ್ಲ ಕಡೆ ಕಾಯಿಗಳು ಕಟ್ಟಿದ್ದಾರೆ. ಏನಾದರೂ ಬೇಡ್ಕೊಂಡು ಕಟ್ಟಿರೋದು ಅದು.
ನಾವು ಕಾಯೆಲ್ಲ ಕಟ್ಟಲಿಲ್ಲ. ನಾವು ಸುಮಕ್ಕ ಆಲ್ರೆಡಿ ಒಂದು 3-4 ಸರಿ ಬಂದಿದ್ದಾರೆ. ನಾನು, ಅಮ್ಮ, ಸವಿತಂಟಿ 3 ಜನನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ಅಲ್ಲಿ ನೋಡಿ ದೀಪ ಕೊಡ್ತಾರೆ, ದೀಪ ಕಚ್ಚೋಣ ಅಂತ ಅಂದ್ಬಿಟ್ಟು ದೀಪನ ಇಸ್ಕೊತಾ ಇದ್ವಿ. ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ಚಿ ಈ ಥರ ಅಲ್ಲಿ ಎಲ್ಲ ದೀಪ ಹಚ್ಚಿ 1 ರೌಂಡ್ 3 ರೌಂಡ್ ಬಂದ್ಬಿಟ್ಟು ಬಂದ್ವಿ ನಾವು ದೇವಸ್ಥಾನದಿಂದ. ತುಂಬ ಚೆನ್ನಾಗಿದೆ. ನೀವು ಎಲ್ಲರೂ ಯಾವಾಗಾದರೂ ಫ್ರೀ ಮಾಡಿಕೊಂಡು ಹೋಗಿ ಬನ್ನಿ. ಯಾರ್ಯಾರು ರಾಯರ ಭಕ್ತರಿರ್ತಾರೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ವೆರಿ ನೈಸ್ ಕಾಮ್ ಪ್ಲೇಸ್. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ರಶ್ ಇಲ್ಲ ಅಂತ ಅಕ್ಕ ಹೇಳ್ತಾ ಇದ್ರು. ಯಾವಾಗಲೂ ರಶ್ ಇರುತ್ತಂತೆ ತುಂಬ. ಬಟ್ ನನಗೆ ಗೊತ್ತಿರಲಿಲ್ಲ. ನಾವು ಹೋಗಿದ್ದು ಫಸ್ಟ್ ಟೈಮು. ಬಟ್ ನನಗಂತೂ ನಿಜವಾಗ್ಲೂ ತುಂಬ ಕಾಮ್ ಅಂತ ಅನ್ನಿಸ್ತಿತ್ತು, ಯಾಕಂದರೆ ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ ನನಗೂ. ಆಮೇಲೆ ಅಲ್ಲೇ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾರೆ. ಇಲ್ಲೆಲ್ಲ ತಟ್ಟೆ ಇಟ್ಟಿರ್ತಾರೆ. ಅವತ್ತು ಈ ಥರ ಕಿಚಡಿ ಥರ ಪೊಂಗಲ್ ಕಿಚಡಿ ಥರ ಮಾಡಿದ್ರು, ಅದನ್ನು ತಿನ್ಕೊಂಡು ಆಮೇಲೆ ಅಲ್ಲೇ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅಲ್ಲಿ ಆಟೋ ಏನು ಅಂದರೆ ಏನೂ ಇರಲಿಲ್ಲ. ಅಲ್ಲಿ ಸವಿತಾಂಟಿ ನಮ್ಮ ಟೀಮಲ್ಲಿ ವೆರಿ ಟಾಕೆಟಿವ್ ಆ್ಯಂಡ್ ಸ್ಪೋರ್ಟಿವ್ ಆ್ಯಂಡ್ ಫನ್ನಿ. ಅವರು ಇವ್ರನ್ನ ನಿಲ್ಲಿಸಿ ಅವ್ರ ಹತ್ರ ಡ್ರಾಪ್ ಕೇಳಿದ್ದು. ಅವ್ರ ಪಾಪ ನಮಗೆ ಡ್ರಾಪ್ ಕೊಟ್ಟರು. ಇದು ಆಮೇಲೆ ಅಲ್ಲಿ ಮೇನ್ ರೋಡ್ವರೆಗೂ ಅವ್ರು ಡ್ರಾಪ್ ಮಾಡಾದ್ಮೇಲೆ ನಾವು ಅಲ್ಲಿಂದ ಮನೆಗೆ ಬಂದ್ವಿ ಬಸ್ಸಲ್ಲಿ. ಇದು 3rd ಡೇ ಆಫ್ ದ ಎಕ್ಸಿಬಿಷನ್. ಅವತ್ತು ಆಫೀಸ್ಗೆ ಹೋಗೋಣ ಅಂತ ಆ್ಯಕ್ಚುಲಿ ಹಾಫ್ ವೇ ಹೋಗ್ಬಿಟ್ಟು ಆಮೇಲೆ ಎಕ್ಸಿಬಿಷನಲ್ಲೇ ಕೆಲಸ ಆಯಿತು ನನಗೆ. ಸೊ ಅದಕ್ಕೆ ಅಂತ ಬಂದೆ. ನೋಡಿದರೆ ಬಗ್ಗಿನೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಡು ಬಂದು ಆಮೇಲೆ ಬಂದೆ. ಮತ್ತೆ ಸೆಕ್ಯೂರಿಟಿ ಫೇಸ್ ಸ್ಕ್ಯಾನ್ ಆಗೇನೆ ಒಳಗಡೆ ಬಿಡೋದು. ಅದು ಒಂದು ಗುಡ್ ಥಿಂಗ್. ಅದಾದಮೇಲೆ ಲಕ್ಕಿ ಡ್ರಾ ನಡೀತಾ ಇತ್ತು ನೋಡಿ. ಯಾರ್ಯಾರು ಗೆದ್ರು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಇದ್ರು ಅಲ್ಲಿ. ಅದ್ರ ಗ್ಲಿಮ್ಸ್ ಇದು. ಆ್ಯಂಡ್ ನಾನು ಅಲ್ಲಿ ಸ್ಕ್ಯಾನ್ ಆಗೋದನ್ನ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ವಿಡಿಯೋ ಕ್ಲಿಪ್ ಸೇವ್ ಆಗಿಲ್ಲ. ನಂಗೆ ಗೊತ್ತಿಲ್ಲ, ಐ ಥಿಂಕ್ ಐ ಹ್ಯಾವ್ ನಾಟ್ ಕ್ಲಿಕ್ಡ್. ಸೊ ಅದಕ್ಕೆ ಆ ಕ್ಲಿಪ್ಸ್ ಎಲ್ಲ ಇಲ್ಲಾಂದರೆ ಐ ವುಡ್ ಹ್ಯಾವ್ ಶೋಡ್ ಯು ಹೌ ಮಚ್ ಸೆಕ್ಯೂರಿಟಿ ದೇ ವೇರ್ ಹ್ಯಾವಿಂಗ್ ಇನ್ ದ ಎಕ್ಸಿಬಿಷನ್ ಅಂತ. Mobile number starts with 99522. So you have a good news. Please sit wherever you are standing. Sit, please sit. ಮೆಗಾ ಲಕ್ಕಿ ಡ್ರಾ ಎಲ್ಲ ಅನೌನ್ಸ್ ಆದಮೇಲೆ ನಮ್ಮದು ಎಲ್ಲ ಕೆಲಸ ಮುಗ್ದಿತ್ತು. ಅಲ್ಲಿ ಇನ್ನೇನು ಲಾಸ್ಟ್ ಡೇ ಆಲ್ಮೋಸ್ಟ್ ಎಲ್ಲರೂ ಪ್ಯಾಕ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಹೌ ಇಟ್ ಈಸ್. ಲಾಸ್ಟ್ ಡೇ ಯಾವಾಗಲೂ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಎಲ್ಲ ಥಿಂಗ್ಸ್ನ ಪ್ಯಾಕ್ ಮಾಡೋದ್ರಲ್ಲಿ. ಅದಕ್ಕೆ ನಾವು ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾನು ಹೇಳ್ದಾಗೆ ಅಲ್ಲಿ ಸ್ಕ್ಯಾನ್ ಮಾಡಿರೋದನ್ನೆಲ್ಲ ವೀಡಿಯೋಸ್ ನಾನು ಕ್ಲಿಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕ್ಲಿಕ್ ಮಾಡಿಲ್ಲ. ಬಟ್ ಇಟ್ಸ್ ಓಕೆ. ಸೊ ಈ ಥರ ಇರುತ್ತೆ. ಆ್ಯಂಡ್ ನೋಡಿ ಫುಲ್ ಸೆಕ್ಯೂರಿಟಿ. ಅದಾದಮೇಲೆ ಅಲ್ಲಿಂದ ಬಗ್ಗಿಗೋಸ್ಕರ ವೇಟ್ ಮಾಡಿ ಬಗ್ಗಿ ಬಂತು. ಮೆಟ್ರೋಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನರೇಶ್ ಸರ್ ಹೋಗ್ತಾ ಇದ್ವಿ. ಅಲ್ಲಿ ಒಬ್ಬರು ಹುಡುಗಿ ಚೆಕ್ ಮಾಡಬೇಕಾದ್ರೆ ನಾನು ಸುಮ್ಮನೆ ಜಸ್ಟ್ ಕನ್ನಡದಲ್ಲಿ ಮಾತಾಡ್ಬಿಟ್ಟೆ ಬೈ ಮಿಸ್. ಅವ್ರು ಹೇಳಿದ್ರು ನಾನು ಆಂಧ್ರದವಳು ಅಂತ. ಆಮೇಲೆ ಅವರು ಕನ್ನಡದಲ್ಲಿ ಮಾತಾಡಿದ್ರು ಹೇಗಿದ್ದೀರಾ ಅಂತ. ಆವಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವರು ಹೋಗೋವರೆಗೂ ಲಾಸ್ಟಿಗೆ ಬಾಯ್ 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 ಅಂತ ಹೇಳ್ತಾಯಿದ್ರು. ಸೊ ನರೇಶ್ ಸರ್ ಹೇಳ್ತಾಯಿದ್ರು, ಏನಮ್ಮ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀಯಾ ನೀನು ಇಷ್ಟು ಬೇಗ ಅಂತ. ಬಟ್ ಅವರು ಮಾತಾಡ್ಸಿದ ರೀತಿ ನನಗೆ ತುಂಬ ಖುಷಿ ಆಯಿತು. ಏನೇ ಆದರೂ it is a very nice time and day, nice
A smile and a loved words can change your whole day. ಮತ್ತು ನೀವು ಒಬ್ಬರನ್ನು ಹೃದಯಪೂರ್ವಕವಾಗಿ ಗೌರವದಿಂದ ನೋಡಿಕೊಂಡರೆ ಅವರು ಅದೇ ಪ್ರೀತಿಯಿಂದ ಅದೇ ಕಾಳಜಿಯಿಂದ ಪ್ರತಿಕ್ರಿಯಿಸುತ್ತಾರೆ. ಒಳ್ಳೆಯ ಮನಸ್ಸು ಯಾವಾಗಲೂ ಇನ್ನೊಂದು ಒಳ್ಳೆಯ ಮನಸ್ಸನ್ನೇ ಮೂಡಿಸುತ್ತದೆ. ಸಣ್ಣ ಕನಸಿನಿಂದ ಆರಂಭವಾದ ಪಯಣ ಇಂದು ದೊಡ್ಡ ವೇದಿಕೆಯಲ್ಲಿ ಹೊಳೆಯುತ್ತಿದೆ. ಇದು ನನ್ನ ಪರಿಶ್ರಮದ ಫಲ. ಹಬ್ಬದ ಸಂಭ್ರಮದ ನಡುವೆ ನನ್ನ ಕನಸು ಇನ್ನೊಂದು ಹೆಜ್ಜೆ ಮುಂದಾಗಿದೆ. ಈ ಕ್ಷಣ ನನಗೆ ತುಂಬಾ ವಿಶೇಷ. ನನ್ನ ಕನಸು ಮತ್ತು ಪರಿಶ್ರಮದ ಸಾರ್ಥಕತೆ. See you in the next video.